ನೋಡಿ ಇದು ಈಗ ಸ್ಟ್ರೈಟಾಗಿ ಕ್ಲೀನ್ ಆಗ್ತಾ ಬಂತು. ಇವಾಗ ಇಲ್ಲಿ 2 ಗಿಡ ಹೋಗುತ್ತೆ. ನಾನು ಫಸ್ಟ್ ಪ್ಲ್ಯಾನ್ ಮಾಡಿದ್ದು ಮಧ್ಯದಲ್ಲಿ ಸೆಂಟ್ರಲ್ಲಿ ಒಂದೇ ಗಿಡ ಹಾಕೊಂಡು ಹೋಗೋಣ ಅಂತ. ಬಟ್ ಇದು ಅಗಲನೇ ಆಲ್ಮೋಸ್ಟ್ 15 ಫೀಟ್ ಅಗಲ ಬಂತಿದ್ದು ನನಗೆ ಜಾಗ ಸಿಕ್ಕಿದೆ. ಹಾಗಾಗಿ ನಾನು ಒಂದೇ ಲೈನಲ್ಲಿ 2 ಗಿಡ ಹಾಕ್ಬೋದು. ಇದು ಈಗ ಹೆಂಗೆ ಒಂದು ಲೈನ್ ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಅಲ್ಲಿ 2 ಗಿಡ ಬರುತ್ತೆ. ಬಟ್ ಹಾಗೆ ನನ್ನ ಕೆಲಸ ಇನ್ನೂ ಈಸಿ ಆಯಿತು. ನನಗೆ ಲೆವೆಲ್ ಸಿಕ್ತು, ಜಾಗ ಕ್ಲೀನ್ ಆಯಿತು. ಈಗ ಈ ಕಾರ್ಡ್ಗಳೆಲ್ಲ ಸೆಂಟ್ರಿಗೆ ಬಂತು. ಈ ಕಾರ್ಡ್ಗಳೆಲ್ಲ ಏನಾಗುತ್ತೆ ಗೊತ್ತಾ, ಇದು ಆಟೋಮೆಟಿಕ್ಕಾಗಿ 2 to 3 ಇಯರ್ಸ್ಗೆ ಇದು ಹಂಗೆ ಡಿಕಂಪೋಸ್ ಹೋಗ್ಬಿಡುತ್ತೆ. ಅದು ಆಮೇಲೆ ಮಣ್ಣಿಗೆ ಗೊಬ್ಬರ. ಈಗ ಆಮೇಲಿಂದ ನೆಕ್ಸ್ಟು ವಾಪಸ್ ನಾವು ಮರಗಸಿ ಮಾಡಿಸ್ಬೇಕಾದ್ರೆ ಮತ್ತೆ ಬೀಳುತ್ತೆ. ಆ ಮತ್ತೆ ಬೀಳೋದೆಲ್ಲನೂ ಕೂಡ ಭೂಮಿಗೆ ಹೋಗುತ್ತೆ. ಅದು ಭೂಮಿದು ನಾವು ಏನಿದೆ ಇದು ಫರ್ಟಿಲಿಟಿ ಇನ್ನೂ ಜಾಸ್ತಿ ಆಗುತ್ತೆ ಇದರಿಂದ. ಇದೇ ಡಿಫ್ರೆನ್ಸು. ನಾವು ಈಗ ಮ್ಯಾನ್ಯುವಲ್ ವರ್ಕ್ಗೂ ಈ ಹಿಟಾಚಿ ಥ್ರೂ ಮಾಡಿಸೋದಕ್ಕೂ ಈಗ ಈ ಮ್ಯಾನ್ಯುವಲಿ ಮಾಡಿದ್ರೆ ನೋಡಿ ಇಷ್ಟು ಕ್ಲೀನಾಗಿ ನಮಗೆ ಮಾಡೋಕ್ಕಾಗಲ್ಲ. ಜಸ್ಟ್ ನಾವು ಏನು ಮಾಡ್ತೀವಿ, ಎಲ್ಲೆಲ್ಲಿ ಜಾಗ ಇರುತ್ತೆ ಆ ಜಾಗಕ್ಕೆ ನಾವು ಗಿಡ ಹಾಕ್ತಾ ಹೋಗಬೇಕಾಗತ್ತೆ. ಈ ಆಮೇಲಿಂದ ಗಿಡ ಅದರ ಅಕ್ಕಪಕ್ಕ ವೀಡ್ಸ್ ಏನು ಬರುತ್ತೆ ಅಂದರೆ ಈ ಅನ್ವಾಂಟೆಡ್ ಗಿಡಗಳು ಏನು ಬರುತ್ತೆ ಅದನ್ನ ತೆಗಿಲಿಕ್ಕೂ ನಮಗೂ ಕಷ್ಟ ಆಗುತ್ತೆ. ಹೀಗೆ ಮಾಡಿದ್ರಿಂದ ಏನಾಯಿತು, ನಮಗೆ ಈಗ ಆ ಥರ ಏನು ಈಸಿಲ್ಲ. ಆ ಗಿಡ ಸುತ್ತು ನಾವು ವೀಡ್ ಬರದೇ ಇರೋಂಗೆ ಈಗಲಿಂದನೇ ಗಿಡ ಹಾಕಿದ್ಲಿಂದನೇ ನಾವು ಮೇಂಟೆನೆನ್ಸ್ ಸ್ಟಾರ್ಟ್ ಮಾಡ್ಬೋದು. ಇದೆಲ್ಲ ಡಿಕಂಪೋಸ್ ಆಗಿ ಕ್ಲೀನ್ ಆಗೋವರೆಗೂ ವೆಯ್ಟ್ ಮಾಡಬೇಕಾಗಿಲ್ಲ. ನಾವು ಕಾಸ್ಟ್ ವೈಸ್ ನೋಡ್ತಾ ಹೋದರೆ ಆಲ್ಮೋಸ್ಟ್ ಸೇಮ್ ಆಗುತ್ತೆ. ಅಂದರೆ ನಾವು ಮ್ಯಾನ್ಯುವಲ್ ವರ್ಕ್ ಮಾಡೋದಕ್ಕೂ ಈ ಥರ ಮಾಡೋದಕ್ಕೂ ಆಲ್ಮೋಸ್ಟ್ ಸೇಮ್ ಆಗುತ್ತೆ. ಬಟ್ ಏನಂದರೆ ಇದರಲ್ಲಿ ಟೈಮ್ ಕನ್ಸಂಪ್ಷನ್ ನಮಗೆ ಕಮ್ಮಿ ಇರುತ್ತೆ. ಈಗ ಇದೇ ಕೆಲಸ ನಾವು ಮ್ಯಾನ್ಯುವಲ್ ಲೇಬರ್ ಇಟ್ಟು ಮಾಡೋದಾದರೆ ಮಿನಿಮಮ್ ಆದ್ರೂ ಇದೊಂದು 4 acres ಜಾಗ ಇದೆ. ಈ 4 acres ಮಿನಿಮಮ್ ಅಂದ್ರೂ ನಿಮಗೆ ಒಂದು 4 to 5 ಲೇಬರ್ಸ್ ಡೈಲಿ ವರ್ಕ್ ಮಾಡಿದ್ರೆ 1 ಮಂತ್ಗಿಂತ ಜಾಸ್ತಿನೇ ಬೇಕು. ಇದು ಈ ಆಲ್ಮೋಸ್ಟ್ ಒಂದು 48 ಅವರ್ಸಲ್ಲಿ ಇದು ಕ್ಲಿಯರ್ ಆಗುತ್ತೆ. ಈಗ 48 ಅವರ್ಸ್ ಅಂದರೆ ಈಗ ಒಂದು ದಿನಕ್ಕೆ ಇವರು ಆಲ್ಮೋಸ್ಟ್ 10 ಅವರ್ಸ್ ಕೆಲಸ ಮಾಡುತ್ತೆ ವೆಹಿಕಲ್ ಇದು. ನೆಕ್ಸ್ಟ್ ನಾಳೆ 10 ಅವರ್ಸ್, ನಾಳೆ 10 ಅವರ್ಸ್, ಹಂಗೆ 10 ಅವರ್ಸಲ್ಲಿ ಫುಲ್ ಕ್ಲೀನ್ ಆಗುತ್ತೆ. ನಮಗೆ ಹೇಗೆ ಬೇಕು ಹಾಗೆ ಮಾಡಿಸ್ಕೋಬೋದು. ನಮ್ಗೆ ಎಲ್ಲೆಲ್ಲಿ ಗಿಡ ಹೋಗಬೇಕು ಅಲ್ಲಿ ಮಾಡಿಸ್ಕೋಬೋದು. ನಮಗೆ ಬೇಕಾಗಿರೋ ಥರ ಮಾಡ್ಬೋದು. ಈಗ ಇಲ್ದಿದ್ರೆ ಏನಾಗುತ್ತೆ, ಎಲ್ಲಿ ಖಾಲಿ ಸ್ಪೇಸ್ ಇದೆ ಅಲ್ಲಿ ಗಿಡ ಹಾಕೋ ಪರಿಸ್ಥಿತಿ ಬರುತ್ತೆ. ಈ ಥರ ಮಾಡೋದ್ರಿಂದ ನಮಗೆ ಎಲ್ಲಿ ಬೇಕು ನಾವು ಅಲ್ಲಿ ಜಾಗ ಕ್ಲೀನ್ ಮಾಡ್ಕೊಂಡು ನಾವು ಇದು ಮಾಡ್ಕೋಬೋದು. ಆಮೇಲೆ ಈಗ ನೋಡಿ, ನಾವು ಹಿಂಗೆ ಲೈನಾಗಿ ಹಿಂಗೆ ಗಿಡ ಹಾಕೊಂಡು ಹೋಗ್ತಾ ಇರ್ತೀವಿ. ಗಿಡ ಹಾಕೊಂಡು ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಮರ ಬಂತು ಅಂತೇಳಿ ನಾವು ಆ ಗಿಡನ ಆ ಲೈನಲ್ಲಿ ಬರೋ ಗಿಡ ನಾವು ಮಿಸ್ ಮಾಡೋಕ್ಕೆ ಹೋಗಬಾರ್ದು. ಆ ಗಿಡ ಅಲ್ಲಿ ಬರಬೇಕು ಜಾಗದಲ್ಲಿ ಮರ ಬಂದರೆ ಅದನ್ನು ನಾವು ಬಿಟ್ಬಿಡ್ಬೇಕು. ಅಲ್ಲಿ ಹಾಕೋದು ಬೇಡ ಗಿಡನ. ಅಲ್ಲ ಮರ ಬಂದುಬಿಟ್ಟಿದೆ ಅಂತೇಳ್ಬಿಟ್ಟು ಅಕ್ಕಪಕ್ಕ ಹಾಕಕ್ಕೆ ಹೋದ್ರೆ ಏನಾಗುತ್ತೆ, ಲೈನ್ ಮಿಸ್ ಆಗುತ್ತೆ. ಎಕ್ಸಾಕ್ಟಾಗಿ ಇದು ಲೈನಾಗಿರಬೇಕಿದು. ಒಂದು ನನಗೆ ಡೀಸೆಂಟಾಗಿ ಕಾಣುತ್ತೆ ಗಿಡಗಳು ಹೆಂಗೆ ಲೈನಾಗಿರುತ್ತೆ ನೋಡಿ. ಹಿಂಗೆ 6x6, 6x6 ಹಿಂಗೆ ಹೋಗುತ್ತೆ. ಓಕೆ, 10x10 ಹಿಂಗೆ ಹೋಗುತ್ತೆ. ಹಾಗೇನಾಗುತ್ತೆ, ನಾವು ಹಿಂಗೆ ನಿಂತು ನೋಡಿದ್ರೂ ಗಿಡಗಳು ಸ್ಟ್ರೈಟ್ ಕಾಣಿಸ್ಬೇಕು, ಹಿಂಗೆ ನಿಂತು ನೋಡಿದ್ರೂ ಗಿಡಗಳು ಸ್ಟ್ರೈಟ್ ಕಾಣಿಸ್ಬೇಕು. ಅದೇ ಇದರಿಂದ ಉಪಯೋಗ. ಆಮೇಲೆ ಏನಾಗುತ್ತೆ, ಡೀಸೆಂಟಾಗಿ ಕಾಣುತ್ತೆ ಅಂತ ಮಾತ್ರ ಅಲ್ಲ, ಇವಾಗ ಎಲ್ಲ ನಾವು ಕಾಫಿ ಗಿಡ ಅಂತಲ್ಲ, ಬೇರೆ ಯಾವ ಗಿಡ ಹಾಕಿದ್ರೂ ನಾವು ಅದು ಸ್ಟ್ರೈಟಾಗಿ ನಮಗೆ ಈ ಗಿಡಗಳಿಗೆ ಇನಫ್ ಆಗಿ ಗಾಳಿ ಸಿಗಬೇಕಾಗತ್ತೆ, ಇನಫ್ ಆಗಿ ಲೈಟ್ ಸಿಗಬೇಕಾಗತ್ತೆ. ಅದೂ ಅವಶ್ಯಕತೆ ಇದೆ ಗಿಡಗಳಿಗೆ. ಅದಕ್ಕೋಸ್ಕರ ನಾನು ಹೆಂಗೆ ಸ್ಪೇಸಿಂಗ್ ಕೊಟ್ಟಿರೋದು ಹೇಗಿದೆ ನೋಡಿ. ಇವಾಗ ನಾನು ಸ್ಪೇಸಿಂಗ್ ಕೊಟ್ಟೆ 10. ಈಗ ಈ ಥರ ಒಂದು ಗಿಡದಿಂದ ಒಂದು ಗಿಡಕ್ಕೆ ಅಂದರೆ ನಾರ್ತಿಂದ ಸೌತಿಗೆ 10 ಫೀಟ್ ಇದೆ, ಈಸ್ಟಿಂದ ವೆಸ್ಟಿಗೆ 6 ಫೀಟ್ ಇದೆ. ಹಾಗಾಗಿ ಇದು ಒಂದು ಲೈನ್ ಸ್ಟ್ರೈಟಾಗಿ ಹೋಗುತ್ತೆ. ಆಮೇಲೆ 10 ಫೀಟ್ ಗ್ಯಾಪ್ ಆಗುತ್ತೆ. ಈ 10 ಫೀಟ್ ಗ್ಯಾಪ್ ಏನಿದೆ, 10 ಫೀಟ್ ಅಗಲ ಗ್ಯಾಪ್ ಏನಿದೆ ಅದು ಈಸ್ಟ್ ಟು ವೆಸ್ಟ್ ಇದೆ. ಅಂದರೆ ಈಗ ನಾರ್ಮಲಿ ಲೈಟ್ ಯಾವ ಕಡೆಯಿಂದ ಬರುತ್ತೆ, ಬೆಳಿಗ್ಗೆ ಈಸ್ಟಿಂದ ಬರುತ್ತೆ. ಈಗ ನೋಡಿ ಇಲ್ಲಿ ಸನ್ ಇದೆ, ಈಗ ಆಲ್ಮೋಸ್ಟು 12:30ಗೆ ಎಲ್ಲ ಟೈಮಲ್ಲೂ ಈಗ ಎಲ್ಲ ಗಿಡಗಳಿಗೂ ಕರೆಕ್ಟಾಗಿ ಈಕ್ವಲ್ ಟೈಮಲ್ಲಿ ಲೈಟ್ ಸಿಗಬೇಕು, ಗಾಳಿ ಸಿಗಬೇಕು ಅಂದ್ರೆ ನಾವು 12 ಗಂಟೆವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಅಂದರೆ ಅಲ್ಲಿವರೆಗೂ ಏನಾಗುತ್ತೆ, ಈ ಟಾಪಿಗೆ ಬಂದುಬಿಡುತ್ತಲ್ವ, ಸನ್ ಟಾಪಿಕ್ ಬಂದಾಗ ಎಲ್ಲ ಕಡೆಗೂ ಲೈಟ್ ಅವೈಲೇಬಲ್ ಆಗುತ್ತೆ. ಬಟ್ ನಮಗೆ ಅದಲ್ವ, ಬೆಳಿಗ್ಗೆಯಿಂದನೂ ಲೈಟ್ ಸಿಗಬೇಕು, ಬೆಳಿಗ್ಗೆಯಿಂದನೂ ಗಾಳಿ ಸಿಗಬೇಕು. ಅದಕ್ಕೋಸ್ಕರ ಈ ಥರ ಲೈನಿಂಗ್ ಕೊಡೋದು. ಏನಾಗುತ್ತೆ ಇಲ್ಲಿ ನೋಡಿ, ಇಷ್ಟಾಗಲೂ ಓಪನ್ ಅಂದರೆ ಅಲ್ಲಿಂದ ಲೈಟ್ ಬರುತ್ತೆ. ಅಲ್ಲಿಂದ ಲೈಟ್ ಬಂದಾಗ ಫುಲ್ಲಾಗಿ ಓಪನ್ ಅಲ್ಲ, 10 ಫೀಟ್ ಆಗಲ್ಲ ಜಾಸ್ತಿ. ಆ ಇದನ್ನು ಲೈಟ್ ಎಲ್ಲ ಗಿಡಗಳು ಲೈಟ್ ಸಿಗುತ್ತೆ. ಅದೇ ಥರ ಗಾಳಿ ಬಂದಾಗ ಗಾಳಿ ಸಿಗುತ್ತೆ. ಅದಕ್ಕೋಸ್ಕರ ನಾವು ಈ ಥರ ಲೈನಿಂಗ್ ಮಾಡ್ತಾ ಇರೋದು. ಇದು ಇಲ್ದಿದ್ರು ಇದೇ ಮಾಡ್ತಾರೆ. ಬಟ್ ನಾನು ಹೇಳಿದ್ರೆ ಜಾಸ್ತಿ ಸ್ಪೇಸ್ ಕೊಡ್ತಾ ಇದ್ದೀನಿ, ಲೈಟ್ಗೂ ಗಾಳಿಗೂ ಓಡಾಡೋಕ್ಕೆ ಜಾಸ್ತಿ ಸ್ಪೇಸ್ ಕೊಡ್ತಾ ಇದ್ದೀನಿ. ಗಿಡದಿಂದ ಗಿಡಕ್ಕೆ ಕಮ್ಮಿ, ಲೈಟ್ ಆಮೇಲೆ ಗಾಳಿ ಓಡಾಡೋಕ್ಕೆ ಜಾಸ್ತಿ ಸ್ಪೇಸ್. ಅದಕ್ಕೋಸ್ಕರ 10x6 ಆಗ್ತಿದೆ. ಇನ್ನೊಂದು ರೀಸನ್ನು ಇದೆ. ಇವಾಗ ನಾವು ಬೇರೆ ಓಲ್ಡ್ ರೋಬಸ್ಟಾ ಇಲ್ಲ ಅಂದರೆ C x R ಹಾಕೋದಾದರೆ
10x6 ಹಾಕೋಕ್ಕಾಗಲ್ಲ ಫ್ರೆಂಡ್ಸ್. ಅದು ಯಾಕೆಂದರೆ ಅದರದ್ದು ಗಿಡ ಸ್ವಲ್ಪ ಆಗಲ್ಲ, ದೊಡ್ಡ ಗಿಡ ಅದು 10x10 ಹಾಕಲೇಬೇಕು. ಮುಂಚೆ 12x12 ಹಾಕ್ತಾಯಿದ್ರು, ಇವಾಗ ಓಕೆ 10x9 ಇಲ್ಲ 12x9 ಹಾಕ್ತಾರೆ, ಇಲ್ಲ 10x10 ಹಾಕ್ತಾರೆ ಇವಾಗ. ಬಟ್ ಓಕೆ, ಅದು ನಾವು ಆಮೇಲಿಂದ ಅದರದ್ದು ಕಸಿ ಮಾಡ್ಬೇಕಾದ್ರೆ, ಅಂದರೆ ನಾವು ಕಪಾತ್ ಅಂತೀವಿ, ಇಲ್ಲಿ ಕಪಾತ್ ಮಾಡ್ಬೇಕಾದ್ರೆ ನಾವು ಮೇಂಟೈನ್ ಮಾಡ್ಕೊಂಡು ಹೋದರೆ ಪರವಾಗಿಲ್ಲ. ಬಟ್ ಇದು ಸಣ್ಣ ಗಿಡ ಆಗಿದ್ದರಿಂದ ಇದು ಏನಿದೆ ಅಂತ ಹೇಳಿದರೆ ಇದ್ರದ್ದು ಇಳುವರಿ ಏನಿದೆ ಸ್ಪೀಡ್ ಇದೆ, ಅಂದರೆ ಪ್ರೊಡಕ್ಷನ್ ಇದು ಅರ್ಲಿ ಬ್ಲಾಸಮ್ ಆಗುತ್ತೆ, ಅರ್ಲಿ ಪ್ರೊಡಕ್ಷನ್ ಇದೆ. ನಾನು ಆವಾಗಲೇ ಹೇಳಿದ ಪ್ರಕಾರ 5 ಇಯರ್ಸ್ಗೆ ನಮಗೆ ಇದ್ರದ್ದು ಮ್ಯಾಕ್ಸಿಮಮ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ. 3 ಇಯರ್ಸ್ಗೆ ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ. ಈಗ ನಾವು ಏನು ಗಿಡ ಹಾಕ್ತಿದ್ವಿ ಅದು ಫಸ್ಟ್ ಇಯರ್ ಗಿಡ, ಅಂದರೆ ಈ ಲಾಸ್ಟಲ್ಲಿ ನಾವು ಏನು ಕಾಫಿ ಕುಯ್ದ್ವಿ, ನಾವು ಯಾವಾಗ ಫೆಬ್ರವರಿ ಮಾರ್ಚ್ ಟೈಮಲ್ಲಿ ಅವೇನು ಕಾಫಿ ಕುಯ್ತೀವಲ್ಲ, ಅದೇ ಕಾಫಿ ಇದು ಗಿಡ ಆಗಿ ಇವಾಗ ನೆಟ್ಟರೆ ಅದು ಫಸ್ಟ್ ಇಯರ್ ಗಿಡ. ಇದೇ ಟೈಮಲ್ಲಿ ಅದೇ ಗಿಡನ ನಾವು ನೆಕ್ಸ್ಟ್ ಇಯರ್ ನೆಟ್ಟರೆ ಅದು ಸೆಕೆಂಡ್ ಇಯರ್ ಗಿಡ ಅಂತೀವಿ ನಾವು ಈಗ ಫಸ್ಟ್ ಇಯರ್ ಗಿಡ ಹಾಕ್ತಿದ್ದೀವಿ, ಅಂದರೆ ಇದು ಫಸ್ಟ್ ಇಯರು. ನಾಳೆ ಬರೋ ವರ್ಷ ಏನು ಮಾರ್ಚ್ ಏಪ್ರಿಲ್ ಬರುತ್ತೆ ಆವಾಗ ಸೆಕೆಂಡ್ ಇಯರ್ ಆಗುತ್ತೆ. ಅದರ ನೆಕ್ಸ್ಟು ಏನು ಮಾರ್ಚ್ ಏಪ್ರಿಲ್ ಬರುತ್ತೆ ಆವಾಗ ಥರ್ಡ್ ಇಯರ್ ಆಗುತ್ತೆ. ಆವಾಗಿಂದನೇ ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ, ಇದು ಮ್ಯಾಕ್ಸಿಮಮ್ ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಇವಾಗ ಏನಿದು 2024, ಇವಾಗ ನಾವು 2024 ಗಿಡನ 2025 2026 ಏಪ್ರಿಲ್ ಮಾರ್ಚಲ್ಲಿ ಫ್ಲವರಿಂಗ್ ಆಗುತ್ತೆ. ಓಲ್ಡ್ ರೋಬಸ್ಟಾ ಹಾಗೂ C/6 ಅಷ್ಟು ಬೇಗ ಆಗೋಲ್ಲ, ಮಿನಿಮಮ್ 6 ಇಯರ್ಸ್ ಅಂತೂ ಬೇಕು, 5 to 6 ಇಯರ್ಸ್ ಅಂತೂ ಬೇಕು. ಆಮೇಲೆ ಗಿಡನೂ ಕೂಡ ಸ್ವಲ್ಪ ಸ್ಲೋ ಆಗಿರುತ್ತೆ. ಬಟ್ ಅದಕ್ಕೆ ಅದೇ ಥರ ಅದರದ್ದು ಆಯಸ್ಸು ಜಾಸ್ತಿ ಇದೆ. ಅದು ನಿಮಗೆ ಏನಂದರೂ 100 ಇಯರ್ಸ್ ಇಟ್ಕೊಂಡ್ರೂ ಏನೂ ಪ್ರಾಬ್ಲಮ್ ಆಗೋಲ್ಲ. ನಮ್ಮಲ್ಲಿ ಆಲ್ರೆಡಿ ಓಲ್ಡ್ ರೋಬಸ್ಟಾ ಮೋರ್ ದೆನ್ 120 ಇಯರ್ಸ್ಗಿಂತ ಹಳೆ ಕಾಫಿ ಗಿಡಗಳು ಒಂದು 4-5 ಗಿಡಗಳು ನಾವಿನ್ನೂ ಉಳಿಸ್ಕೊಂಡಿದ್ದೀವಿ. ಅಂದರೆ ನಮ್ಮ ತಾತನಿಗಿಂತ ಅವ್ರ ತಾತನ ಟೈಮಿದ್ದ ಗಿಡ ಅದು. ಅಂದರೆ ನಾವು ತಾತ ಇದ್ದಾಗ ಅವ್ರಿಗಿಂತ ಮುಂಚೆ ಇದ್ದ ಜನ್ರೇಷನ್ ಅವರು ನೆಟ್ಟಿದ್ದ ಗಿಡಗಳು ಇವಾಗಲೂ ಇದೆ. ನಾವು ಅದನ್ನ ಆಗಲೂ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ವಿ. ಓಲ್ಡ್ ರೋಬಸ್ಟಾ ಅದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ನಿಮ್ಮ ಪವನ್ ಮಿಡಿಯಮಲೆ ಬಾಲಾಜಿ. ಇದು ಲಾಸ್ಟ್ ವೀಡಿಯೋ ಮಾಡಿರೋದು ಎಪಿಸೋಡ್ 2 ಆಗಿರುತ್ತೆ. ನಾವು ಇವಾಗ ಈ ಕಾಫಿ ಗಿಡದಲ್ಲಿ ಲಾಸ್ಟ್ ಟೈಮ್ ಏನು ಮಾಡ್ತಿದ್ವಿ ಅಂದರೆ ಗಿಡ ಕ್ಲೀನ್ ಮಾಡಿ ಆಗಿತ್ತು, ಜಾಗ ಎಲ್ಲ ಕ್ಲೀನ್ ಮಾಡಿದ್ವಿ. ಕ್ಲೀನ್ ಮಾಡಾದಮೇಲೆ ಈಗ ಇಲ್ಲಿ ಜಾಗ ಕ್ಲೀನ್ ಮಾಡಿ ಸಿಕ್ಕಾಗಿದೆ. ಇವಾಗ ನಾವು ಮೇಕ್ ಓವರ್ ಮಾಡಬೇಕು, ಅಂದರೆ ಕಾಫಿ ಗಿಡ ಹಾಕೋಕ್ಕೆ ಲೈನ್ ಮಾಡಬೇಕು. ಎಲ್ಲೆಲ್ಲಿ ಪೊಸಿಷನ್ ಗಿಡ ಬರುತ್ತೆ ಅಂತ ಮೆಜರ್ಮೆಂಟ್ ಮಾಡಿ ಲೈನ್ ಎಳೆದು ಗಿಡ ನೆಡುವಂಥ ಸ್ಟೇಜಲ್ಲಿದ್ವಿ ಈಗ. ಅದಕ್ಕೂ ಗಿಡ ನೆಡೋಕ್ಕೂ ಮುಂಚೆ ನಾವು ಎಲ್ಲೆಲ್ಲಿ ಗಿಡ ಬರುತ್ತೆ ಅಂತ ಫಸ್ಟೇ ಪೊಸಿಷನಿಂಗ್ ನೋಡಿಕೊಂಡು ಇದು ಮಾಡಬೇಕಾಗತ್ತೆ. ನಾವು ಅದೇ ಥರ ಲಾಸ್ಟ್ ಟೈಮ್ ನಾನು ಹೆಂಗೆ ಹೇಳಿದ ಪ್ರಕಾರನೇ ನಾನು ಈಸ್ಟ್ ಟು ವೆಸ್ಟು 6x6 ಹೋಗುತ್ತೆ. ಅದೇ ಥರ ನಾರ್ತ್ ಸೌತು 10x10 ಹೋಗುತ್ತೆ. ಅಂದರೆ 10x6 ಗಿಡ ನಾವು ಈಗ ನೆಡ್ತಾ ಇದ್ದೀವಿ. ಗಿಡ ಹಾಕಬೇಕಾದ್ರೆ ಇವಾಗ ನಾನು ಇಲ್ಲಿ ನೋಡಿ ಕಾಣಿಸ್ತಾ ಇದೆ, ಇಲ್ಲಿ ನಾನೊಂದು ಕೋಲ್ ಹಾಕ್ಕೊಳ್ತೀನಿ ಸ್ಟಾರ್ಟಿಂಗಿಂದೆಲ್ಲ. ಈಗ ಕೋಲ್ ಹಾಕ್ಕೊಂಡು ಈ ಕೋಲಿಂದ ಇನ್ನೊಂದು ಆ ಕಡೆ ಅದೇ ಎಂಡಲ್ಲಿ ಲಾಸ್ಟ್ ಎಂಡಿಗೆ ಹೋಗ್ಬಿಟ್ಟು ನಾನು ಇನ್ನೊಂದು ಕೋಲ್ ಹಾಕಿ ಅಲ್ಲಿಂದ ಇಲ್ಲಿವರೆಗೂ ಹಗ್ಗ ಎಳ್ದು ಕಟ್ತೀವಿ. ಹಗ್ಗ ಎಳ್ದು ಕಟ್ಟಿದಾಗ ಏನಾಗುತ್ತೆ ಅಂದರೆ ಅದು ನಮಗೆ ಲೈನಾಗಿ ಸಿಕ್ಕುತ್ತೆ. ಅಲ್ಲಿಂದ ಇಲ್ಲಿವರೆಗೆ ಕರೆಕ್ಟಾಗಿ ಲೈನ್ ಸಿಕ್ಕುತ್ತೆ. ಲೈನ್ ಸಿಕ್ಕಿದ್ಮೇಲೆ ಇನ್ನೊಂದು ನಾವು ಒಂದು 6 ಫೀಟ್ದೊಂದು ಕೋಲ್ ರೆಡಿ ಮಾಡಿಕೊಂಡು ಈ ಥರ ಒಂದು 10 ಫೀಟ್ದೊಂದು ದೊಡ್ಡದಾಗಿ ಒಂದು ಕೋಲ್ ರೆಡಿ ಮಾಡ್ಕೊಂಡಿದ್ದೀವಿ. ಅದೇ ಥರ 6 ಫೀಟ್ದೊಂದು ಕೋಲ್ ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ನೋಡಿ, ನಾನೀಗ ಈ ಎಂಡಲ್ಲಿ ನಾನು ಆಲ್ರೆಡಿ ಒಂದು ಗೂಟ ಹಾಕ್ಬಿಟ್ಟು ಹಗ್ಗ ಕಟ್ಟಿ ಇಟ್ಟಿದ್ದೀನಿ. ಇಲ್ಲಿ ನೋಡಿ, ಓಕೆ, ಇಲ್ಲಿ ನೋಡಿ ನಾನು ಇವಾಗ ಇಲ್ಲಿ ಗೂಟ ಕಟ್ಟಿದ್ದೀನಿ. ಇಲ್ಲಿ ಗೂಟ ಕಟ್ಬಿಟ್ಟು ಈ ಗೂಟದಿಂದ ಹಗ್ಗ ಕಟ್ಟಿದ್ದೀನಿ. ಈ ಹಗ್ಗ ನಾನು ಈಗ ಆಲ್ಮೋಸ್ಟ್ 100 ಫೀಟ್ವರೆಗೂ, ಇದು ಆಲ್ ಅಬೌಟ್ 150 ಫೀಟ್ವರೆಗೂ ಹಗ್ಗ ಕಟ್ಟಿ ಬಿಟ್ಟಿದ್ದೀನಿ ಅಲ್ಲಿವರೆಗೆ. ಈ ಹಗ್ಗ ಕಟ್ಟಿದ್ದು ಏನಾಗುತ್ತೆ, ಹಗ್ಗ ಕಟ್ಟಿದ ಮೇಲೆ ಈಗ ಇಲ್ಲಿ ಈ ಥರ ನಾವು 6 ಫೀಟ್ದೊಂದು ಕೋಲ್ ಇಟ್ಕೊಂಡು ಆ ಕಡೆ ಆ 6 ಫೀಟ್ ಆದಮೇಲೆ ಅಲ್ಲೊಂದು ಮಾರ್ಕ್ ಮಾಡ್ಕೊಳ್ತೀವಿ. ಮಾರ್ಕ್ ಮಾಡೋದು ಅಲ್ಲೊಂದು ಗೂಟ ಹಾಕ್ಕೊಳ್ಳೋದು. ಗೂಟ ಹಾಕಿದ್ಮೇಲೆ ನೆಕ್ಸ್ಟ್ ಆ ಗೂಟ ಆಗಿದ್ಮೇಲೆ ಇನ್ನೊಂದು ಆ ಗೂಟ ಪಕ್ಕ ಇನ್ನೊಂದು ಸಲ 6 ಫೀಟ್ ಇಟ್ಟರೆ ಇನ್ನೊಂದು ಎಟಿಕ್ಸುತ್ತೆ. ಹಾಗೆಯೇ ಮುಂದೆ ಹೋಗ್ತಾ ಲಾಸ್ಟ್ ಎಂಡ್ ಪಾಯಿಂಟ್ವರೆಗೂ ಮಾರ್ಕ್ ಮಾಡ್ಕೊಂಡು ಹೋಗ್ತೀವಿ. ನೆಕ್ಸ್ಟ್ ಅದೇ ಥರ ಆ ಹಗ್ಗನ ಬಿಚ್ಚಿಬಿಟ್ಟು ನೆಕ್ಸ್ಟ್ ಲೈನಿಗೆ ನೆಕ್ಸ್ಟ್ 10 ಫೀಟ್ ಈ ಕಡೆಗೆ, ಅಂದರೆ ನಾರ್ತಿಗೆ ಕಟ್ತೀವಿ. ನಾರ್ತಿಗೆ ಕಟ್ಬಿಟ್ಟು ಮತ್ತೆ ವಾಪಸ್ ಅದನ್ನೇ ಲೆವೆಲ್ ಮಾಡಬೇಕು. ಈ ಥರ ಮತ್ತು ವಾಪಸ್ ಅದನ್ನೇ ನಾವು ಲೆವೆಲ್ ಮಾಡ್ತೀವಿ. ಈಸ್ಟ್ ಟು ವೆಸ್ಟ್ ನೋಡಿಬಿಟ್ಟು ಲೆವೆಲ್ ಮಾಡಿ ಮತ್ತೆ ವಾಪಸ್ ಅದೇ ಥರ ಅದೇ ಹಗ್ಗದಲ್ಲಿ 6 ಫೀಟಿಗೆ ಒಂದು ಈ ಥರ ಗೂಟಗಳನ್ನ ಹಾಕ್ಕೊಂಡು ಹೋಗ್ತಾ ಇರೋದು. ಇದರಿಂದ ನಮಗೆ ಒಂದು ರಫ್ ಆಗಿ ಗಿಡಗಳ ಕೌಂಟು ಸಿಕ್ಕುತ್ತೆ. ಆಮೇಲೆ ಈ ಕೆಲವು ಜಾಗಗಳಲ್ಲಿ ಈಗ ಸ್ವಲ್ಪ ಹಿಂಗೆ ಕಾಡಾಗಿ ಸಿಕ್ಕೋ ಜಾಗದಲ್ಲೆಲ್ಲ ಬಿಟ್ಬಿಡ್ಬೇಕಾಗತ್ತೆ. ಇಲ್ಲ ನಾವು ಈಗ ಎಲ್ಲಿ ಗಿಡ ಬರಬೇಕಿತ್ತು ಅಲ್ಲಿಗೆ ಆ ಜಾಗದಲ್ಲಿ ಅಕಸ್ಮಾತಾಗಿ ಮರ ಇದ್ದರೆ ಆ ಮರ ಇರೋ ಜಾಗದಲ್ಲಿ ನಾವು ಗಿಡನ ಆ ಕಡೆ ಈ ಕಡೆ ಮಾಡಿಬಿಟ್ಟು ಮರದ ಪಕ್ಕದಲ್ಲಿ ಆ ಥರ ಹಾಕೋಕ್ಕೆ ಹೋಗಬಾರ್ದು, ಹಾಕೋದಿಲ್ಲ. ಆ ಮರ ಇರೋ ಜಾಗದಲ್ಲಿ ಗಿಡನೇ ಬಿಟ್ಬಿಡ್ಬೇಕು. ಗಿಡನ ಬಿಟ್ಬಿಟ್ಟು ನೆಕ್ಸ್ಟ್ ಮೆಜರ್ಮೆಂಟಲ್ಲಿ ನೆಕ್ಸ್ಟ್ ಗಿಡ ಹಾಕ್ಕೊಂಡು ಹೋಗ್ತಾ ಇರ್ತೀವಿ.
ಅಂದರೆ ಈಗ ಜಸ್ಟ್ ಮಾರ್ಕ್ ಮಾಡ್ಕೊಂಡು ಹೋಗ್ತಾ ಇರೋದು. ಮಾರ್ಕಿಂಗ್ ಆದಮೇಲೆ ಈ ಥರ ಒಂದು ಕಡ್ಡಿಗಳು ಹಿಂಗೆ ಕಾಣಿಸುತ್ತೆ. ಈ ಥರ ಎಲ್ಲ ಕಡ್ಡಿಗಳು ಈ ಥರ ಕ್ಲೀನಾಗಿ ಗೊತ್ತಾಗುತ್ತೆ ನೋಡಿ. ಈಗ ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ಈ ಕಡ್ಡಿ ಇರೋ ಜಾಗ, ಈಗ ಇಲ್ಲಿ ಕಡ್ಡಿ ಇದೆಯಲ್ಲ, ಈ ಕಡ್ಡಿ ಇರೋ ಜಾಗನ ಈ ಕಡ್ಡಿನ ಹಿಂಗೆ ತೆಗೆದುಬಿಟ್ಟು ಈ ಜಾಗದಲ್ಲಿ ಗುಂಡಿ ಮಾಡೋದು. ನೆಕ್ಸ್ಟ್ ಈಗ ಈ ಕಡ್ಡಿನ ನಾವು ಬಿಸಾಕಲ್ಲ, ಇದನ್ನ ಇಟ್ಕೋತೀವಿ. ಇದು ಏನಕ್ಕೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಅದೇ ಥರ ನೆಕ್ಸ್ಟ್ ಕಡ್ಡಿಗೆ ಹೋಗ್ಬಿಟ್ಟು ನೆಕ್ಸ್ಟ್ ಕಡ್ಡಿಗೆ ತೆಗೆಯೋದು, ಈ ಜಾಗದಲ್ಲಿ ಗುಂಡಿ ಮಾಡೋದು, ಕಾಫಿ ಗಿಡ ನಡ ಗುಂಡಿ ಮಾಡೋದು. ಹಾಗೆ ಇದಾದಮೇಲೆ ನೆಕ್ಸ್ಟ್ ಪ್ರೊಸೆಸ್ಸು ಗುಂಡಿ ಮಾಡೋದು. ಹಾಗೆ ಇದಿಷ್ಟು ಇನ್ಫಾರ್ಮೇಷನು ಈ ಎಪಿಸೋಡ್ಗೆ. ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಈಗ ಗಿಡ ಗುಂಡಿ ಮಾಡೋದು ಯಾವ ಥರ ಅಂತ, ಗುಂಡಿ ಮಾಡಿದ್ಮೇಲೆ ಗಿಡ ನೆಡೋದು ಯಾವ ಥರ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಅಲ್ಲಿವರೆಗೂ ಮರಿಬೇಡಿ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬರುವವರೆಗೂ ಕಾಯ್ತಾ ಇರಿ. ಬಾಯ್.